ಹಾಯ್ ಹಲೋ ವೆಲ್ಕಮ್. ಈ ದಿನ ನಾವು ಬೂದುಗುಂಬಳಕಾಯಿನ ಉಪಯೋಗಿಸಿ ಒಂದು ಹಲ್ವನ ಮಾಡೋಣ, ಕಾಶಿ ಹಲ್ವನ ಮಾಡೋಣ. ನಾನೀಗಾಗಲೇ ಬೂದುಗುಂಬಳಕಾಯಿನ ತುರಿದು ಅದರ ರಸನ ಸ್ವಲ್ಪ ತೆಗೆದಿದ್ದೀನಿ. ಈಗ ಇದು ಒಂದು ಬೌಲಷ್ಟು ಇದೆ. ಈಗ ಅದಕ್ಕೆ ಗೋಡಂಬಿ ದ್ರಾಕ್ಷಿನ ಮೊದಲಿಗೆ ಹುರ್ಕೊಳ್ಳೋಣ. ಕಾಶಿ ಹಲ್ವ. ಈಗ ಒಲೆ ಆನ್ ಮಾಡಿ ಒಂದು ಬಾಣಲಿನ ಇಟ್ಟಿದ್ದೀನಿ. ಈಗ ಅದಕ್ಕೆ ಮೊದಲಿಗೆ 2 ಸ್ಪೂನಷ್ಟು ತುಪ್ಪನ ಹಾಕೋಣ. ಈಗ ಅದಕ್ಕೆ ಸ್ವಲ್ಪ ಗೋಡಂಬಿನ ಹಾಕೋಣ. ನಾನು ಸ್ವಲ್ಪ ಸಣ್ಣ ಸಣ್ಣ ಪೀಸ್ನಾಗಿ ಮಾಡ್ಕೊಂಡಿದ್ದೀನಿ. ಅದಕ್ಕೇ ನಾವು ಸ್ವಲ್ಪ ದ್ರಾಕ್ಷಿನ ಕೂಡ ಹಾಕೋಣ. ನೋಡಿ, ತುಪ್ಪದಲ್ಲಿ ಹುರಿದು ದ್ರಾಕ್ಷಿ ಗೋಡಂಬಿನ ಒಂದು ಬೌಲ್ಗೆ ಶಿಫ್ಟ್ ಮಾಡಿದ್ದೀನಿ. ಈಗ ಅದೇ ಬಾಣಲಿನಲ್ಲಿ ಸ್ವಲ್ಪ ತುಪ್ಪ ಇದೆ. ಈಗ ಅದಕ್ಕೇ ತುರಿದು ಇರುವಂಥ ಈ ಬೂದುಗುಂಬಳಕಾಯಿನ ಹಾಕೋಣ. ಹಾಕಿ ಸ್ವಲ್ಪ ತುಪ್ಪದಲ್ಲಿ ಅದನ್ನು ಹುರಿಯೋಣ 1-2 ನಿಮಿಷ. ನೋಡಿ, ತುಪ್ಪದಲ್ಲಿ ಬೇಯ್ತಾ ಇದೆ. ಈಗ ಅದಕ್ಕೆ ಇನ್ನೂ 1 ಸ್ಪೂನು ತುಪ್ಪನ ಹಾಕೋಣ. ತುಪ್ಪನ ಹಾಕಿದ್ದೀನಿ. ಮತ್ತು ಅದನ್ನು ಮಿಕ್ಸ್ ಮಾಡಿ ಕೈ ಆಡಿಸೋಣ. ಬೂದುಗುಂಬಳಕಾಯಿ ತುಪ್ಪದಲ್ಲಿ ಹುರಿದಾಗ ಅದರ ಹಸಿ ವಾಸನೆ ಸ್ವಲ್ಪ ಹೋಗುತ್ತೆ. ನೋಡಿ, ಸ್ವಲ್ಪ ಹುರಿದಿದ್ದೀವಲ್ಲ, ಈಗ ಅದು ಸ್ವಲ್ಪ ಬೆಂದಿದೆ. ಈಗ ಅದಕ್ಕೆ ನಾನು ಬೂದುಗುಂಬಳಕಾಯಿ ಎಷ್ಟು ತೊಗೊಂಡಿದ್ದೆ ಅದರಲ್ಲಿ ಅರ್ಧದಷ್ಟು ಸಕ್ಕರೆನ ತೊಗೊಂಡಿದ್ದೀನಿ. ಈಗ ಸಕ್ಕರೆನ ಹಾಕಿ ಮತ್ತು ಎಲ್ಲ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡ್ತಾ ಅದು ಸ್ವಲ್ಪ ತೆಳ್ಳಗೆ ಆಗುತ್ತೆ, ಸಕ್ಕರೆ ಕರಗಿ, ಮತ್ತು ಹಾಗೆಯೇ ಪಾಕ ಬಂದು ಗಟ್ಟಿ ಆಗುತ್ತೆ. ನೋಡಿ, ಸಕ್ಕರೆ ಕರಗಿ ಪಾಕ ಬಂದು ಎಲ್ಲ ಹೊಂದ್ಕೊಂಡು ಸ್ವಲ್ಪ ಈಗ ಗಟ್ಟಿಯಾಗಿದೆ. ಈಗ ಅದಕ್ಕೆ ಮತ್ತೆ ಇನ್ನೊಂದು ಸ್ಪೂನ್ ತುಪ್ಪನ ಹಾಕೋಣ. ಒಟ್ಟು ನಾನು 5 ಸ್ಪೂನ್ ತುಪ್ಪನ ಹಾಕಿದ್ದೀನಿ. ನಾನು ಕಡಿಮೆ ಪ್ರಮಾಣದಲ್ಲಿ ಮಾಡಿರೋದ್ರಿಂದ ಸ್ವಲ್ಪ ತುಪ್ಪನ ಕಡಿಮೆನೇ ಯೂಸ್ ಮಾಡಿದ್ದೀನಿ. ಇದು ಇನ್ನೊಂದು 2 ನಿಮಿಷ ಅದು ಬೆಂದು ಎಲ್ಲ ಹೊಂದ್ಕೊಂಡು ಸ್ವಲ್ಪ ಗಟ್ಟಿಯಾಗಬೇಕು. ಇದಕ್ಕೆ ಏಲಕ್ಕಿ ಪುಡಿ ಹಾಕುವಂಥ ಅವಶ್ಯಕತೆ ಇಲ್ಲ, ಏಕೆ ಅಂದರೆ ಬೂದುಗುಂಬಳಕಾಯಿ ಫ್ಲೇವರ್ ಇರಲಿ ಅಂತ. ನಿಮಗೆ ಬೇಕಾದರೆ ಹಾಕ್ಕೊಳ್ಳಿ ಅವಶ್ಯಕತೆ ಇದ್ದರೆ. ನೋಡಿ, ಎಲ್ಲ ಬೆಂದು ಹೊಂದ್ಕೊಂಡು ಗಟ್ಟಿಯಾಗಿದೆ. ಈಗ ಅದಕ್ಕೆ ನಾವು ತುಪ್ಪದಲ್ಲಿ ಫ್ರೈ ಮಾಡಿರುವಂಥ ದ್ರಾಕ್ಷಿ ಗೋಡಂಬಿನ ಹಾಕಿ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿ ಸ್ಟವ್ ಆಫ್ ಮಾಡಿದ್ರೆ ಕಾಶಿ ಹಲ್ವ ರೆಡಿ. ಕಾಶಿ ಹಲ್ವ ರೆಡಿಯಾಗಿದೆ. ನನ್ನ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಓಕೆ, ಥ್ಯಾಂಕ್ ಯು.